ಯಾರೇ ಹೇಳಿದ್ದು ನಿನ್ನೆನೆ ಹಬ್ಬ ಮುಗ್ದೋಯ್ತು ಅಂದ್ಬಿಟ್ಟು ನಮ್ಮ ಜಯನಗರಲ್ಲಿರೋರ್ಗಂತೂ ಭಾನುವಾರವರೆಗೂ ಉಗಾದಿ ಹಬ್ಬನೇ. ಈ ಸರಿ ಜಯನಗರ 5th ಬ್ಲಾಕ್ ಶಾಲಿನಿ ಗ್ರೌಂಡ್ ಅಲ್ಲಿ ವಾಸವಿ ಕಾಂಡಿಮೆಂಟ್ಸ್ ಅವ್ರ ಜೊತೆ ಸೇರಿ ಸೌಮ್ಯ ರೆಡ್ಡಿ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಜಯನಗರ ಹಬ್ಬಗೆ ನಾನು ಕೂಡ ವಿಸಿಟ್ ಮಾಡಿದ್ದೆ. ಮೊದಲನೇ ದಿನ ಸಂಜೆ ಮಳೆನೂ ಲೆಕ್ಕಿಸದೆ ಪುನೀತ ಪರ್ವ ಪ್ರೋಗ್ರಾಮ್ ನ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ರು. ಇನ್ನ ಆ ಚಳಿಗಂತೂ ಬಿಸಿ ಬಿಸಿಯ ಕಾಫಿ ಬೇಕೇ ಬೇಕು. ಇನ್ನ ವಾಸವಿ ಕಾಂಡಿಮೆಂಟ್ಸ್ ಅಂದ್ಮೇಲೆ ಅವರೇ ಬೆಳೆ ದೋಸೆ ಇರ್ಲೇಬೇಕು. ಒಂದೇ ಒಂದ್ ತೊಟ್ಟು ನೀರ್ ಹಾಕದೆ ಮಾಡ್ಕೊಡೋ ಈ ಜ್ಯೂಸು ಹಾಗೆ ಡ್ಯೂಮಂಟ್ ಅವ್ರು ಕೊಡೋ ಆಫರ್ ನ ಟ್ರೈ ಮಾಡ್ಬೇಕಂದ್ರೆ ಶಾಲಿನಿ ಗ್ರೌಂಡ್ಸ್ ಜಯನಗರ 5th ಬ್ಲಾಕ್ ಗೆ ವಿಸಿಟ್ ಮಾಡಬೇಕು. ನಾನು ಮೊದಲನೇ ದಿನ ವಿಸಿಟ್ ಮಾಡಿದ್ದೆ, ಆದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತನ್ಬಿಟ್ಟು ಮತ್ತೆ ಮರುದಿನ ಸಂಜೆ ಬಂದು ವಿಸಿಟ್ ಮಾಡಿದೆ ಗುರು. ಶಿವಮೊಗ್ಗದ ಫೇಮಸ್ ಕಾಕಲ್ ಉಪ್ಪಿನಕಾಯಿ ಅವ್ರದ ಪ್ರಾಡಕ್ಟ್ಸ್ ನೀವು ಇಲ್ಲಿ ಟ್ರೈ ಮಾಡಬಹುದು. ಅಷ್ಟೇ ಅಲ್ಲದೆ ನಾನು ಇವರ ನೇಂದ್ರೆ ಬಾಳೆಹಣ್ಣು ಹಲ್ವಾ ಕೂಡ ತಗೊಂಡೆ. ಅಷ್ಟೇ ಅಲ್ಲದೆ ನಾನೊಂದಷ್ಟು ಪಾಪಡ್ಸ್ ಕೂಡ ಪರ್ಚೇಸ್ ಮಾಡಿದೆ. ಇನ್ನು ಭಾಗ್ಯಲಕ್ಷ್ಮಿ ಗುಲ್ಕನ್ನು, ಇಲ್ಲಿನ ಗುಲ್ಕನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಮಕ್ಕಳು ಅಥವಾ ದೊಡ್ಡವರು ಡಿಫ್ರೆಂಟ್ ಆಗಿ ಇಷ್ಟಪಡುವಂತ ಮ್ಯೂಸಿಕಲ್ ಐಟಮ್ಸ್, ಪಾಪಡ್ಸ್ ಹಾಗೆ ಆಟ ಸಾಮಾನುಗಳು ಅಷ್ಟೇ ಅಲ್ಲದೆ ಇವ್ರ ಹತ್ರ ಸಿಗೋ ಜಾಮೂನ್ ಶಾಟ್ಸ್ ಅಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇನ್ನು ಪ್ರೋಟೀನ್ ಮತ್ತೆ ವಿಟಮಿನ್ ಜ್ಯೂಸ್ ಕುಡಿಬೇಕಂದ್ರೆ ಈ ಸ್ಟಾಲ್ಗೆ ಮಿಸ್ ಮಾಡದೆ ಒಂದು ವಿಸಿಟ್ ಹಾಕಿ ಕುಡಿಯೋದಕ್ಕಂತೂ ಸಕ್ಕತ್ತಾಗಿತ್ತು, ವಾವ್ ಅನ್ಸ್ತು. ಮೊದಲೇ ಹೇಳ್ದಂಗೆ ಒಂದ್ ತೊಟ್ಟು ನೀರ್ ಹಾಕ್ದಂಗೆ ಫ್ರೂಟಿ ಬಾರ್ ಅವರು ಜ್ಯೂಸ್ ನ ಮಾಡ್ಕೊಡ್ತಾರೆ. ಇದಂತೂ ಕುಡಿಯೋದಕ್ಕೆ ಸಕ್ಕತ್ತಾಗಿತ್ತು, ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ. ನಿರಂತರ ಇವೆಂಟ್ಸ್ ಅವರು ಸಖತ್ ಆರ್ಗನೈಸ್ಡ್ ಆಗಿ ಈ ಹಬ್ಬನ ನಡೆಸ್ತಾ ಇದ್ದಾರೆ. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡದೆ 22ನೇ ತಾರೀಕು ಒಳಗಡೆ ವಿಸಿಟ್ ಮಾಡಿ.